ಯಾವ್ಯಾವ ಸಣ್ಣ ಅಂಗಡಿಗಳಿಗೆ, ಬೇಕರಿಗಳಿಗೆ, ಕಾಂಡಿಮೆಂಟ್ಸ್ಗಳಿಗೆ ನೋಟಿಸ್ ಬಂದಿದ್ರೆ ನೀವು ಕರೆ ಮಾಡಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆದಷ್ಟು ನೋಟಿಸ್ ಬಂದವರು ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈವನ್ ನಿಮಗೆ ಬರುತ್ತೆ ಅನ್ನುವಂಥ ಅನುಮಾನ ಇದ್ದಾಗಲೂ ಕರೆ ಮಾಡಿ, ನೋ ಪ್ರಾಬ್ಲಮ್. ಬಟ್ ಬಂದವರಿದ್ರೆ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡೋಣ. ಶ್ರೀನಾಥ್ ಇದ್ದಾರೆ ಮುಂದಿನ ಕಾಲರ್. ನಮಸ್ಕಾರ ಶ್ರೀನಾಥ್ ಅವರೇ. ಹಲೋ, ನಮಸ್ತೆ, ಹೇಳಿ ಸರ್. ಹಲೋ, ನಾನು ನಂಜನಗೂಡಿಂದ ಶ್ರೀನಾಥ್ ಅಂತ. ನಮಸ್ಕಾರ, ಹೇಳಿ ಶ್ರೀನಾಥ್ ಅವರೇ. ನಾನು ಒಂದು ಚಿಕ್ಕದಾಗಿ ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದೀನಿ. ಹ್ಞೂ ನನಗೆ ದಿವಸಕ್ಕೆ 1,500 2,000 ರೂಪಾಯಿ ವ್ಯಾಪಾರ ಆಗುತ್ತೆ. ಓಕೆ, ಟೋಟಲ್ ಒಂದು 200 200ರಿಂದ 300 ರೂಪಾಯಿ ಫೋನ್ ಪೇ, ಗೂಗಲ್ ಪೇ ಆಗಬಹುದು. ಓಕೆ, ಇದರಿಂದ ಏನು ತೊಂದರೆ ಇಲ್ವಾ? ನನ್ನ ಮಂತ್ಲಿ ಒಂದು 50,000 ಮೀರಲ್ಲ ಅವ್ರ. ಏನು ತೊಂದರೆ ಇಲ್ಲ, ನೆಮ್ಮದಿಯಾಗಿ ಬಿಸ್ನೆಸ್ ಮಾಡಿ, ಏನು ತೊಂದರೆ ಇಲ್ಲ, ಹಾಂ, ನಿಮ್ಮದೇ ಬಿಸ್ನೆಸ್ ಮಾಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ ಸರ್, ಅಂಥದ್ದೇನು ಸಮಸ್ಯೆ ಆಗಲ್ಲ. ಅದು 10 ಲಕ್ಷ 20 ಲಕ್ಷ ಎಲ್ಲ ನಿಮ್ಮ ಪ್ರಕಾರ 10 ಲಕ್ಷ ದಾಟೋದಾರೆ ಆ ಟೈಮಲ್ಲಿ ಆದರೆ ಅಟ್ಲೀಸ್ಟು GSTಗೆ ಬರೋಂಥ ಒಂದು ಆದಷ್ಟು ಬೇಗ ನಿಮ್ಮ ಉದ್ಯಮ ದೊಡ್ಡದಾಗ್ಲಿ ಸರ್. GST ಮಾಡ್ಕೊಳ್ಳಂಗೆ ಆಗಲಿ. ನಿಮ್ಮ ಉದ್ಯಮ ಭಾಳ ದೊಡ್ಡದಾಗಿ ನಿರ್ಭೀತಿಯಿಂದ ಬಿಸ್ನೆಸ್ ಮಾಡಿ, ಅಂಗಡಿ ಓಪನ್ ಮಾಡಿ ಕೆಲಸ ಮಾಡಿ. ಥ್ಯಾಂಕ್ ಯು. ಮುಂದಿನ ಕಾಲರ್ ಸುನೀಲ್ ಇದ್ದಾರೆ. ನಮಸ್ಕಾರ ಸುನೀಲ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್ ನಮ್ಮ ಕ್ವಶನ್ ಏನಂದ್ರೆ, ನಮ್ದೊಂದು ಶಾಪ್ ಇದೆ, ATM ಇದೆ, ಅದ್ರ ಬಗ್ಗೆ ಸಮಸ್ಯೆ ಆಗುತ್ತೆ. ಈಗ GST ನ ಆಲ್ರೆಡಿ ನಾವು ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ಕಟ್ತಾ ಇದೀವಿ. ಹೌದು, ಪ್ರತಿಯೊಂದು GST ಬರ್ತಾ ಇದೆ ಎಲ್ಲಾದ್ರೂ ಮೇಲೂ. ಇದನ್ನ ಒಂದು ಹಣ ಸಂದಾಯ ಮಾಡ್ಕೊಂಡು ಇದಕ್ಕೂ GST ಹಾಕ್ತಾರೆ. ಹಿಂಗೆ ದೊಡ್ಡ ಒಂದು ಚಿಕ್ಕ ವರ್ತಕರು ಹೆಂಗ್ ಬದುಕ್ತಾರೆ ಸರ್? ಎಲ್ಲಾದ್ರೂ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ರೆ, ಪ್ರತಿಯೊಂದಕ್ಕೂ ದೇಶದ ಮೇಲೆ ಟ್ಯಾಕ್ಸ್ ಅಂತ ಬಂದ್ಬಿಟ್ರೆ ಹೆಂಗ್ ಮಾಡೋದು ಸರ್? ಶಾಪು ಅದ್ರದ್ದೆಲ್ಲ ಪರಿಸ್ಥಿತಿಗಳು ಹೆಂಗ್? ಗಾಟ್ ಇಟ್ ಸುನೀಲ್ ಅವರೇ. ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರೆ. ಈಗ ನೀವು ಟ್ಯಾಕ್ಸ್ GST ಕಟ್ತಾ ಇದ್ದೀನಿ ಅಂತ ಇದ್ದೀರಲ್ಲ, ಅದು ಯಾವ ಇದು ಗೂಡ್ಸ್ ಮೇಲೆ ಕಟ್ತಾ ಇದ್ದೀರಾ? ನೀವು ನಿಮ್ಮ ಅಂಗಡಿಗೆ ತರೋ ಗೂಡ್ಸ್ ಮೇಲೆ ಕಟ್ತಾ ಇದ್ದೀರಾ ಹೇಗೆ ಸರ್? ಇಲ್ಲ ನೀವು ಪರ್ಸನಲ್ ಯೂಸ್ ಮಾಡೋದಕ್ಕೆ ಕಟ್ತಾ ಇದ್ದೀರಾ? ಸರ್ ಯಾವುದೇ ಅಂಗಡಿಗೆ ತರ ಗೂಡ್ಸ್ GST ಕಟ್ತಾ ಇದ್ದೀರಲ್ವಾ? GST ಕಟ್ತಾ ಇದ್ದೀರ. ಈ ಅಂಗಡಿಗೆ ತಗೊಂಬರೋ ರಾ ಮೆಟೀರಿಯಲ್ ಆಗಲಿ, ಗೂಡ್ಸ್ ಆಗಲಿ, ಅವ್ರ ಪ್ರಶ್ನೆ ಹೆಂಗಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ₹1 ಒಂದು ಮ್ಯಾಚ್ ಬಾಕ್ಸ್ ತಗೊಂಡ್ರೆ ಅದಕ್ಕೆ ನಾನು GST ಅಂತ ಅಲ್ಲಿಗೆ ಬರ್ತಾ ಇದ್ದೀನಿ. ಸಪೋಸ್ ಈಗ ನೀವು ಫಾರ್ ಎಕ್ಸಾಂಪಲ್ ಈಗ KR ಮಾರ್ಕೆಟಿಂದ GST ಕಟ್ಬಿಟ್ಟು ಐಟಮ್ ತೊಗೊಂಡ್ಬರ್ತೀರಾ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಅದನ್ನು ನೀವು ಮಾರ್ತೀರಾ. ಓಕೆ ಅಲ್ಲ? ಆ ಥರ ಮಾಡಿದಾಗ ನೀವು ಅದೇನು GST ಕಟ್ಟಿದ್ದೀರೋ ಅದನ್ನು ನಿಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಇನ್ಪುಟ್ ಟ್ಯಾಕ್ಸ್ ಥರ ಕ್ರೆಡಿಟ್ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಇದೆ. ಅಂದರೆ ಯಾವಾಗ? ಬಟ್ ಅದಕ್ಕೆ ನೀವು GST ರಿಜಿಸ್ಟರ್ ಮಾಡಿಸಿರಬೇಕು. GST ರಿಜಿಸ್ಟರ್ ಮಾಡಿಸಿದ್ರೆ ನೀವೇನೆಲ್ಲ GST ಕಟ್ಟಿದ್ದೀರೋ ಅದನ್ನು ನಾವು ಸೆಟಪ್ ಮಾಡ್ಕೊತಾ ಹೋಗ್ತೀವಿ. ಅರ್ಥ ಆಯ್ತಲ್ವ ನಿಮಗೆ? ನೀವು GST ಕಟ್ಬಿಟ್ಟು ತೊಗೊಂಬಂದಿರೋ ಐಟಮ್ಗೆ ಮೇಲೆ ನಿಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೈಮ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಬಟ್ ಸಬ್ಜೆಕ್ಟು ಯು ಶುಡ್ ಬಿ ಅಂಡರ್ GST ರಿಜಿಮ್. GST ರಿಜಿಸ್ಟ್ರೇಷನ್ ತೊಗೊಂಡಿದ್ರೆ ಮಾತ್ರ ನಿಮಗೆ ಅದು ಕ್ಲೈಮ್ ಮಾಡಲಿಕ್ಕೆ ಇದಾಗುತ್ತೆ. ಅದೇ ನೀವು ಪ್ರಭಾಕರನ್ಗೆ ಸಪೋಸ್ ನಾನು ಕಸ್ಟಮರ್ ಅಂತ ತಿಳ್ಕೊಳ್ಳಿ, ನಿಮ್ಮ ಅಂಗಡಿಗೆ ಬಂದೆ, ನೀವು ನನಗೆ ಸೇಲ್ ಮಾಡ್ತಿರೋ ಗೂಡ್ಸ್ನ ನಾನು ಟ್ಯಾಕ್ಸ್ ಕಟ್ತೀನಿ, ಅದನ್ನು ನೀವು ಗೌರ್ಮೆಂಟ್ ಪಾಸ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲಿ ಕ್ವಶನ್ ಬಂದುಬಿಟ್ಟು ನೀವು ಯಾರಿಗೆ GST ಕಟ್ತೀರ ಅನ್ನೋದು ಕ್ವಶನ್ನು, ಯಾರಿಗೆ GST ಚಾರ್ಜ್ ಮಾಡ್ತೀರ ಅನ್ನೋದು ಕ್ವಶನ್, ನಿಮಗೆ ಯಾರು GST ಚಾರ್ಜ್ ಮಾಡ್ತಾರೆ ಅನ್ನೋದು ಕ್ವಶನ್ನು. B2B ಆದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ನಿಮಗೆ. ಇನ್ನೊಬ್ಬರ ಕಡೆಯಿಂದ ಐಟಮ್ ತೊಗೊಂಡು ಸೇಲ್ ಮಾಡ್ತೀರ ಅನ್ನೋದಾದ್ರೆ ಅದಕ್ಕೆ ಏನು GST ಕಟ್ಟಿದಾರೋ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ನಿಮಗೆ, ಸಪ್ಲೈ ಚೈನಲ್ಲಿ ಸಿಗುತ್ತೆ ನಿಮಗೆ. ಅದೇ ಒಂದು ಪ್ರಭಾಕರ ಅಂತ ಒಬ್ಬ ಕಸ್ಟಮರ್ ನಿಮ್ಮ ಅಂಗಡಿಗೆ ಬಂದಾಗ ಕೊಡ್ತೀರಲ್ಲ, ಅದಕ್ಕೆ ನೀವು ನನಗೆ ಜಾಸ್ತಿ ಚಾರ್ಜ್ ಮಾಡ್ತೀರಾ. ನಾನು ಕೊಡೋ GST ಅಮೌಂಟ್ನ ಸ್ಟೇಟ್ ಗೌರ್ಮೆಂಟ್ಗೆ ಅರ್ಧ, ಸೆಂಟ್ರಲ್ ಗೌರ್ಮೆಂಟ್ಗೆ ಅರ್ಧ ಅಂತ ಡಿವೈಡ್ ಆಗುತ್ತೆ. ಆ ಥರ ರಿಮಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆ ಬೆನಿಫಿಟ್ ಕ್ಲೈಮ್ ಮಾಡಬೇಕಾದ್ರೆ ಯು ಶುಡ್ ಬಿ ಅಂದರೆ GST ರಿಜಿಮ್ ರಿಜಿಸ್ಟರ್ ಆಗಿರಬೇಕು. ಎವ್ರಿ ಮಂತ್ 2 ರಿಟರ್ನ್ಸ್ ಫೈಲ್ ಮಾಡ್ಕೊತ ಹೋಗಬೇಕು. ಅದೆಲ್ಲ ತುಂಬ ಕಾಂಪ್ಲಿಕೇಶನ್ಸ್ ಇದೆ. ಸೊ ಇಫ್ ಇಟ್ ಈಸ್ ಲೆಸ್ ದೆನ್ 10 lakh ಇದ್ದರೆ ಅಂತ ನೆಸಿಟಿ ಇಲ್ಲ. ಸಪೋಸ್ 10 lakh 20 lakh ಆ ಥರ ಬಿಸ್ನೆಸ್ ಇರೋದಾದರೆ ದಯವಿಟ್ಟು GST ರಿಜಿಸ್ಟರ್ ಆಗಿ ಆ ಇನ್ಪುಟ್ ಟ್ಯಾಕ್ಸ್ನ ಕ್ಲೈಮ್ ಮಾಡಲಿಕ್ಕೆ ಬೆನಿಫಿಟ್ ಸಿಗುತ್ತೆ. ಗೌರ್ಮೆಂಟ್ ಅವ್ರು ಯಾವತ್ತೂ ಹೇಳಿಲ್ಲ ನಿಮಗೆ ಕ್ರೆಡಿಟ್ ಕೊಡಲ್ಲ ಅಂತಂದ್ಬಿಟ್ಟು. B2B ಆದರೆ ಕ್ರೆಡಿಟ್ ಕೊಟ್ಟೇ ಕೊಡ್ತಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ಇದ್ದಾರೆ ಗೋವಿಂದ್. ನಮಸ್ಕಾರ ಗೋವಿಂದ್ ಅವರೇ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಗೋವಿಂದ್ ಅವ್ರು, ಹೇಳಿ. ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ಮತ್ತೊಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್. ಹಾಂ ಸರ್, ನಂದೊಂದು ಸಣ್ಣ ವೆಜಿಟೇಬಲ್ ಶಾಪ್ ಇದೆ ಸರ್. ಓಕೆ, ಹಾಂ ಸರ್. ಇಲ್ಲಿ ನನ್ನ ಅಕ್ಕಪಕ್ಕದಲ್ಲಿರೋ ಗೂಗಲ್ ಪೇ ಮತ್ತು ಫೋನ್ ಪೇ ಏನಿಲ್ಲ. ಓಕೆ, ನಿಮ್ದು ಗೂಗಲ್ ಪೇ ಫೋನ್ ಪೇ ಏನಿಲ್ಲ, ಕ್ಯಾಶಲ್ಲಿ ತಗೋತೀರಿ ನೀವು? ಸರ್ ಕ್ಯಾಶಲ್ಲಿ ನನ್ನ ಹತ್ರ ಬ್ಯಾಂಕಿಂದ ಕೊಟ್ಟಿದ್ದೀರಾ ಸರ್. ನಾನು ಬೀದಿ ವ್ಯಾಪಾರ ಮಾಡಿದ್ದಾಗ ನನಗೊಂದು QR ಕೋಡ್ ಕೊಟ್ಟಿದ್ದಾರೆ. ಓಕೆ, ಹಾಂ, ಬ್ಯಾಂಕಿಂದ ಒಂದು QR ಕೊಟ್ಟಿದ್ದಾರೆ ನಿಮಗೆ, QR ಕೋಡ್ ಕೊಟ್ಟಿದ್ದಾರೆ. ಬ್ಯಾಂಕಿಗೆ ಅಕೌಂಟ್ ಹೋಗುತ್ತೆ, ಅಕೌಂಟಿಗೆ ದುಡ್ಡು ಹೋಗುತ್ತೆ. ಹೌದು ಸರ್. ಬಟ್ ಆ ಬ್ಯಾಂಕಿಗೆ ನೀವು ಪಾನ್ ಕಾರ್ಡ್ ಕೊಟ್ಟಿರ್ತೀರಿ. ಹೌದು ಸರ್. ಹಾಂ, ಈಗ ಈ ಟ್ರ್ಯಾಕ್ ಆಗ್ತಿರೋದು ನಿಮ್ಮ UPI ID ಮೇಲಲ್ಲ, ನಿಮ್ಮ ಪ್ಯಾನ್ ಕಾರ್ಡ್ಗಳ ಮೇಲೆ. ಹಾಂ ಸರ್. ಓಕೆ, ಹಾಂ ಸರ್. ಈಗ ಹೇಳಿ. ನೆಟ್ವರ್ಕ್ ಇಲ್ಲ ಸರ್ ನಿಮ್ದು ಗೋವಿಂದ್ ಅವರೇ, ನೆಟ್ವರ್ಕ್ ನಿಮ್ದು ಭಾಳ ಕಡಿಮೆ ಇದೆ. ನನ್ನ
ಪಾಪ ಅವ್ರಿಗೆ ಯಾವ್ದು ಓಕೆ. ಕಾಲ್ ಮಾಡಿದಾಗ ನಿಮ್ಗೆ ಲೈನ್ ಸಿಕ್ಕಿದೆ ಅಂತಂದರೆ ಅದೊಂದು ಅದೃಷ್ಟ ಅಂತಾನೆ ತಿಳ್ಕೊಬೋದು. ಆ ಅಂತ ಸಂದರ್ಭವನ್ನು ವೇಸ್ಟ್ ಮಾಡ್ಕೋಬೇಡಿ. ನೆಟ್ವರ್ಕ್ ಇರೋ ಜಾಗದಲ್ಲಿ ಮಾತಾಡಿದ್ರೆ ಒಳ್ಳೆಯದು. ವಿಜಯ್ ಕುಮಾರ್ ಇದ್ದಾರೆ. ನಮಸ್ಕಾರ ವಿಜಯ್ ಕುಮಾರ್ ಅವರೇ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಇವಾಗ ನಾವು ಮಾತಾಡ್ತಾ ಇದ್ವಿ, ಇವಾಗ UPI ಇಂದ ಎಫೆಕ್ಟ್ ಆಗುತ್ತೆ ಅಥವಾ ಸ್ಕ್ಯಾನರ್ ಇಂದ ಇದಾಗುತ್ತೆ ಅಂತ. ಎಕ್ಸಾಮ್ಷನ್ ಯಾವ್ದಕ್ಕೆ ಬಿಸ್ನೆಸ್ಗೆ ಅಂತ ಅದೊಂದು ಕೇಳಬೇಕಾಗಿತ್ತು ಸರ್. ನಮ್ಮ ಪ್ರಭಾಕರ್ ಸರ್. ಯಾವ್ದು ಸರ್ ಎಕ್ಸೆಪ್ಷನ್? ಎಕ್ಸಾಮ್ಷನ್ ಬಿಸ್ನೆಸ್ ಇವಾಗ ಕೆಲವೊಂದು ಪೌಲ್ಟ್ರಿಗೆ ಅಥವಾ ಅಗ್ರಿಕಲ್ಚರ್ ಇದಕ್ಕೆ ಅದಕ್ಕೆಲ್ಲ ಎಕ್ಸಾಮ್ಷನ್ಸ್ ಇದೆ ಅಂದ್ರೆ, ನಮ್ದು ಒಂದು ಪೌಲ್ಟ್ರಿ ಶಾಪ್ ಇದೆ. ಹಂಗಾಗಿ ನಾವು ಸ್ಕ್ಯಾನರ್ ಸೇಮ್ ಇವಾಗ ಒಂದು HDFC ಸ್ಕ್ಯಾನರ್, ಒಂದು ಕರೆಂಟ್ ಅಕೌಂಟ್ ಇದೆ, ಕರೆಂಟ್ ಅಕೌಂಟ್ ಸ್ಕ್ಯಾನರ್ ಇರ್ತೀವಿ. ಅದಕ್ಕೇನಾದ್ರು ಲಿಮಿಟೇಷನ್ಸ್ ಇದೆಯಾ ಅಥವಾ ಪೌಲ್ಟ್ರಿಗೆ ನಮಗೆ TOT ಬರುತ್ತಾ? ನಿಮ್ಗೆ ಏನಾದ್ರು ನೋಟಿಸ್ ಬಂದಿದೆಯಾ ಸರ್? ಇಲ್ಲ, ಏನು ಬಂದಿಲ್ಲ ಸರ್. ಈಗ ಆನ್ಲೈನ್ ಟರ್ನ್ ಓವರ್ ಎಷ್ಟಿದೆ ಅಂತ ಕೇಳ್ಬೋದಾ? ವರ್ಷಕ್ಕೆ ಟರ್ನ್ ಓವರ್ ಎಷ್ಟಿದೆ ಅಂತ ಕೇಳ್ಬೋದಾ ಸರ್? ಒಂದು 3 to 4 crores ಬರ್ಬೋದು ಸರ್. ಎಷ್ಟಿದೆ? 3 to 4 CR. 3 to 4 ಹೌದು CR ಕ್ರೋರ್ಸ್. ಅಂದ್ರೆ ಅವರು ಟ್ಯಾಕ್ಸ್ ಬೆನಿಫಿಟ್ ತಗೊಳ್ಳೋದು. ಈಗ ಹೆಂಗೆ ಅದನ್ನ ವಾಪಸ್ ಪಡೆಯೋ ಸ್ಕೀಮ್ ಏನಂತ? ಈಗ ನೀವೇನು ಟ್ಯಾಕ್ಸ್ ಕಟ್ಟಿ GST ಕಟ್ಬಿಟ್ಟು ತೊಗೊಂಡು ಬರ್ತಾ ಇದ್ದೀರಲ್ಲ ಸರ್, ಐಟಮ್ ತೊಗೊಂಡ್ಬರ್ತಾ ಇದ್ದೀರಲ್ಲ, ಅದನ್ನ ಬೇಕಾದ್ರೆ ನೀವು ಸೆಟಪ್ ಮಾಡ್ಕೊಬೋದು. ಬಟ್ ಅದಕ್ಕೆ ಬಂದು ನೀವು ಫಸ್ಟ್ GST ರಿಜಿಸ್ಟರ್ ಆಗಬೇಕಾಗಿರುತ್ತೆ. GST ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೀವು ನಂಬರ್ ಕೊಡ್ತಾರೆ, ಪ್ಯಾನ್ ನಂಬರ್ ಥರನೇ. ರಿಜಿಸ್ಟರ್ ಇದೆಯಾ ಸರ್? GST ರಿಜಿಸ್ಟರ್ ಮಾಡಿಸಿಲ್ವಾ? ನಾವು GST ಇಂದ ಮಾಡ್ತಿಲ್ಲ ಸರ್. ಎಕ್ಸಿಮ್ಟೆಡ್ ಆದ್ರೂ ಕೂಡ ನೀವು ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ಟು ಎಕ್ಸಿಮ್ಷನ್ ನೀವು ಡೀಲ್ ಮಾಡ್ತಿರೋಂಥ ಇದು ಗೂಡ್ಸ್ ಬಂದು ಎಕ್ಸಿಮ್ಟೆಡ್ ಆಗಿದ್ರು ಕೂಡ GST ರಿಜಿಸ್ಟ್ರೇಷನ್ ತೊಗೊಂಡ್ಬಿಟ್ಟು ನೀವೇನೆಲ್ಲ GST ಪೇಮೆಂಟ್ ಮಾಡಿಬಿಟ್ಟು ತೊಗೊಂಡ್ಬರ್ತೀರ ನೋಡಿ, ಆ ಇದನ್ನ ಬಂದು ನಿಮಗೆ ಕ್ಲೈಮ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ನೀವು GST ರಿಜಿಸ್ಟ್ರೇಷನ್ ಮಾಡಿದ್ರೆ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ, ಕ್ಲೈಮ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಏನೇ ಪೇ ಮಾಡಿದ್ರು ನೀವು GST ರಿಜಿಸ್ಟರ್ಡ್ ಆಗಿದ್ರೆ ನಿಮ್ಮ ಅಮೌಂಟ್ ಕ್ಲೈಮ್ ಮಾಡೋದಕ್ಕೆ ಅವಕಾಶ ಇದೆ. B2B ನೀವು ಇನ್ನೊಬ್ಬರ ಕಡೆಯಿಂದ ಬಿಸ್ನೆಸ್ ಮಾಡಿ ತೊಗೊಂಬಂದಿದ್ರೆ ಕ್ಲೈಮ್ ಮಾಡ್ಬೋದು. ಅದು ನೀವು ಇನ್ನೊಬ್ಬರು ಕಸ್ಟಮರ್ಸ್ಗಾಗಲಿ ಜನಸಾಮಾನ್ಯನಿಗೆ ಮಾರೋದ್ರಲ್ಲಾಗಲಿ ಅದಕ್ಕೆ ಸಿಗೋದಿಲ್ಲ ನಿಮಗೆ. ಅಲ್ಲಿ ಪ್ರಭಾಕರ್ಗೆ ಚಾರ್ಜ್ ಮಾಡೋ GSTನ ಗೌರ್ಮೆಂಟ್ಗೆ ಪಾಸ್ ಮಾಡಬೇಕಾ ಬರುತ್ತೆ. ಎಸ್ ಎಸ್. ಸರಿ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮುಂದಿನ ಕಾಲರ್ ವಂಶಿ ಇದ್ದಾರೆ. ನಮಸ್ಕಾರ ವಂಶಿ ಅವರೇ. ವಂಶಿ ಅವ್ರು ನಮಸ್ಕಾರ, ಕೇಳಿಸ್ತಾ ಇದೆ ನನ್ನ? ಒಂದು ಹಳ್ಳಿದಲ್ಲಿ ಅಂಗಡಿ ಇದೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಒಂದು ಪರ್ ಡೇ 500 to 600 ಹಾಕಿದೆ ಸರ್. ಅಂಡ್ ಸೇಮ್ ಅಕೌಂಟ್ ಅಲ್ಲೇ ನಾನು ಪರ್ಸನಲ್ ಯೂಸ್ ಮಾಡ್ತಿದ್ದೀನಿ. ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ? ಮುಂದಕ್ಕಾಗುತ್ತೆ ಸರ್. ಈಗ ಎಷ್ಟಿದೆ ಟ್ರಾನ್ಸಾಕ್ಷನ್ ನಿಮ್ಮ ಪ್ರಕಾರ ವರ್ಷಕ್ಕೆ? ಸರ್ ಪರ್ ಡೇ ನಾನು 500 to 600 ಮಾಡ್ತೀನಿ ಸರ್ ಪರ್ ಡೇ. ವರ್ಷಕ್ಕೆ ಎಷ್ಟಾಗುತ್ತೆ ಅಪ್ರಾಕ್ಸಿಮೇಟು? ಕ್ಯಾಶು ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಎರಡು ಸೇರಿ, ಕ್ಯಾಶು ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಎರಡು ಸೇರಿ ಎಷ್ಟಾಗ್ಬೋದು ವರ್ಷಕ್ಕೆ? ಸರ್ ಒಂದು 5 ವರೆಗೂ ಆಗುತ್ತೆ ಸರ್. 5 lakhs ಆಗುತ್ತೆ. 10 lakh. ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಆದಷ್ಟು ಸ್ವಲ್ಪ ಸೆಗ್ರಿಗೇಟ್ ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿ. ಆ ಬಿಸ್ನೆಸ್ ಇದನ್ನೆಲ್ಲ ಬಂದು ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡಿ ಕರೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಪರ್ಸ್ನಲ್ ಇದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾಳೆ ಡಿಪಾರ್ಟ್ಮೆಂಟಿಂದ ಕ್ವೈರಿ ಬಂದರೆ ಆನ್ಸರ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಈಗ ನೀವೇ ನೋಡ್ತಾ ಇದ್ದೀರಾ, 20, 21, 22 ಎಲ್ಲ ಕೇಳ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಸಡನ್ನಾಗಿ ಬಂದು ಕೇಳಿದ್ರೆ ನಮ್ಗೆ ಈ ನೆನ್ನೆದೇ ನಮಗೆ ಜ್ಞಾಪಕ ಇರೋದಿಲ್ಲ ಸಾಮಾನ್ಯವಾಗಿ. ಇವಾಗ ಇರೋ ಒತ್ತಡದಲ್ಲಿ ಇರೋ ಪ್ರೆಷರಲ್ಲಿ ನಮಗೆ ನೆನ್ನೆ ಏನಾಯಿತು ಮೊನ್ನೆ ಏನಾಯಿತು ನಮಗೆ ಇಮಿಡಿಯೇಟಾಗಿ ರೀಕಾಲ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ದಯವಿಟ್ಟು ನೀವು ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಬಿಸ್ನೆಸ್ ಎಲ್ಲ ಬಂದು ಇದರಲ್ಲಿ ಇದು ಮಾಡ್ಕೊಳ್ಳಿ, ಎಲ್ಲ ಬಂದು ಸೆಗ್ರೇಟ್ ಮಾಡಿ. ಪರ್ಸನಲ್ ಯೂಸ್ಗೆ ಮತ್ತೆ ಅಂಗಡಿ ಯೂಸ್ಗೆ ಸಪರೇಟ್ ಮಾಡ್ಕೊಂಡು ಸರ್ ನಿಮ್ಮ ಬ್ಯಾಂಕ್ ನಿಮಗೆ ಮಾಡ್ಕೊಂಡ್ರೆ ನಿಮ್ಮ ಪರ್ಸನಲ್ ಅಕೌಂಟ್ ಕರೆಂಟ್ ಅಕೌಂಟ್ ಅಥವಾ ಬಿಸ್ನೆಸ್ ಅಕೌಂಟ್ ಸಪರೇಟ್ ಇರುತ್ತೆ. ಬಿಸ್ನೆಸ್ ಅಕೌಂಟ್ ಮಾತ್ರ ನಿಮಗೆ ಟ್ಯಾಕ್ಸ್ ಅಥವಾ ಬಿಸ್ನೆಸ್ ಮಾಡಿ ನೋಟಿಸ್ ಗಿಟಿಸ್ ಎಲ್ಲ ಬರುತ್ತೆ. ನಿಮ್ಮ ಪರ್ಸನಲ್ ಗೆ ಏನಂತದ್ದು ಬರಲ್ಲ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ GST ಗೆ ಏನಾದ್ರು ಅಪ್ಲೈ ಮಾಡಬೇಕು ಸರ್? ಇಲ್ಲ, ಬೇಡ, 5 ಲಕ್ಷಕ್ಕೆ ಏನು ಬೇಕಾಗಲ್ಲ. ಬಟ್ ಇದೇ ರೀತಿ ನೀವು ಅಕೌಂಟ್ ಇದೇ ರೀತಿ ತಗೊಂತ ಇದ್ರೆ ಇನ್ನೊಂದು 5 ವರ್ಷದಲ್ಲಿ ನಿಮಗೂ ನೋಟಿಸ್ ಬರುತ್ತೆ. ನಿಮ್ದು 20 ಲಕ್ಷ ಕ್ರಾಸ್ ಆಗ್ಬಿಡುತ್ತೆ ಟೋಟಲ್. ಅವಾಗ ನಿಮಗೂ ನೋಟಿಸ್ ಬಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಅದಕ್ಕೆ ಯಾವತ್ತೂ ಬಿಸ್ನೆಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಪರ್ಸನಲ್ ಬಿಸ್ನೆಸ್ ಯಾವತ್ತಿದ್ರು. ಥ್ಯಾಂಕ್ ಯು. ಮುಂದಿನ ಕಾಲರ್ ಶರತ್ ಅಂತಿದ್ದಾರೆ. ನಮಸ್ಕಾರ ಶರತ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಶರತ್. ಸರ್ ಶರತ್ ಅಂತ ಚಿತ್ರದುರ್ಗದಿಂದ. ನಮಸ್ಕಾರ, ಹೇಳಿ ಸರ್. ಸರ್ ಆಕ್ಚುಲಿ ಸರ್ ನಮ್ಮದು ಎಷ್ಟು ಅಂತಿದೆ, ನಾವು ಆಕ್ಚುಲಿ ರೈತರು. ಓಕೆ ಸರ್ ನಮ್ದು ಆಕ್ಚುಲಿ ಪ್ರಯಾಣಮ್ ನಮ್ದು ಎಷ್ಟು ಅಂತಿದೆ ಒಂದು 30 to 40 lakhs ಟರ್ನ್ ಆಗುತ್ತೆ. 30 to 40 lakhs SB ಅಕೌಂಟ್ನಲ್ಲಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ರೈತರು, ನೀವು ರೈತರು. ಅಗ್ರಿಕಲ್ಚರ್ ಬಂದು ಇನ್ಕಮ್. ಅಗ್ರಿಕಲ್ಚರ್ ಅಂದ್ರೆ ಯಾವ ತರ ಇನ್ಸ್ಟ್ರೂಮೆಂಟಾ ಅಥವಾ ನೀವು ಬೀಜ ವ್ಯಾಪಾರ? ಅಡಿಕೆ ಬೆಳೆಗಾರರು. ಅಡಿಕೆ ಬೆಳೆಗಾರರು. ಅಡಿಕೆ ಬೆಳೆ ಎಕ್ಸೆಂಪ್ಟೆಡ್. ಸೊ ನೀವು ಎಕ್ಸೆಂಪ್ಟೆಡ್ ಝೋನ್ ಅಲ್ಲಿ ಬರ್ತೀರಿ. ಆಗ ನಿಮ್ಗೇನು ಆನ್ಸರ್ ಮಾಡೋಕೆ ಬರುತ್ತೆ. ಏನಿರಲ್ಲ.
ಅದೇ ನೀವು ಆನ್ಸರ್ ಮಾಡ್ಬೇಕು. ನಂದು ನೋಡಿ ಇದು ಎಕ್ಸಾಮ್ಷನ್ನು, ನನ್ನ ವ್ಯಾಪಾರ ಇರೋದು ಇಂಥದ್ದು, ಇದು ಇಂಥ ಟ್ಯಾಕ್ಸ್ ರೂಲ್ಸಲ್ಲಿ ಎಕ್ಸಮ್ಟೆಡ್ ಆಗಿದೆ, ಸೊ ನನಗೆ ಟ್ಯಾಕ್ಸ್ ಕಟ್ಟೋದಕ್ಕೆ ಇರಲ್ಲ. ಒಂದು ವೇಳೆ ನೋಟಿಸ್ ಬಂದರೆ ಯೂಶಲಿ ಬರಲ್ಲ ನಿಮಗೆ. ಅರೆಕ್ಕ ಬಿಸ್ನೆಸ್ ಅಂತಂದಾಗ ಅದು ಇರುತ್ತೆ. ಇಫ್ ಇನ್ ಕೇಸ್ ಅದು ಇರಲಿಲ್ಲ ಅಂತಂದ್ರೆ IT ಫೈಲ್ ಮಾಡ್ತಿದ್ದೀರಾ ಇಲ್ವಾ ಸರ್? IT ಮಾಡ್ತಿದ್ದೀರಾ? ಇಲ್ಲ ಮಾಡ್ತಾ ಇಲ್ಲ. ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ 40 ಟ್ಯಾಕ್ಸಿನ್ ಬರೋದಿಲ್ಲ ನಿಮಗೆ, ಎಕ್ಸಮ್ಟೆಡ್ ಇನ್ಕಮ್ ಅದು. ಅಲ್ಲಿ ಕೂಡ ಅಟ್ಲೀಸ್ಟ್ IT ಫೈಲ್ ಮಾಡಿ ಒಂದು ನಿಮಗೆ ಅದು ಹೆಲ್ಪ್ ಆಗುತ್ತೆ ಮಾಡೋದ್ರಿಂದ. ಮುಂದೆ ಭಯ ಪಡಬೇಕಾಗಿರಲ್ಲ, IT ಕಟ್ತಾ ಇದ್ರೆ ಅಂತ ಅಷ್ಟೇ, ಮತ್ತೇನಿಲ್ಲ. ಟ್ಯಾಕ್ಸ್ ನಮಗೆ ಬರುತ್ತೆ ಅಂತ ಅಷ್ಟೇ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ. ಸುರೇಶ್ ಅವರೇ ನಮಸ್ಕಾರ. ಹೌದು ಸರ್. ನಮಸ್ಕಾರ, ಹೇಳಿ ಮಾತಾಡಿ ಸುರೇಶ್ ಅವರೇ. ನೋಡಿ ಸರ್, ನೀವು ಸರ್ಕಾರದವರು UPI ಮೂಲಕ 40 ಲಕ್ಷಕ್ಕಿಂತ ಹೆಚ್ಚು ಪಡೆದಿರೋ ವರ್ತಕರಿಗೆ ನೀವು ಏನು ತೊಂಬರುತ್ತೆ ವಿಚಾರ ಮಾಡ್ತಾರ, ಹೌದಲ್ರಿ? ಮತ್ತೆ 40 ಲಕ್ಷ ನಾವು ಟರ್ನ್ ಓವರ್ ಮಾಡಿದಾಗ ನಾವು ಅದ್ರೊಳಗೆ ಎಷ್ಟು ಲಾಭಾಂಶ ಮಾಡಿರ್ತೀವಿ, ಅದಕ್ಕೆ ಎಷ್ಟು ಖರ್ಚು ಇರ್ತದೆ, ಮತ್ತು ಅದನ್ನ GST ತಗೊಂಡ್ ಬಂದ ನಾವು ವ್ಯಾಪಾರ ಮಾಡಿರ್ತೀವಿ. ಮತ್ತೆ ಇದಕ್ಕೆಲ್ಲ ಯಾರು ಹೊಣೆ ರೀ? ನಮ್ಗೆ ಏನು ಉಳಿಬೇಕು? ನಾವು ಒಟ್ಟಿಗೆ ಏನು ನಮ್ಮ ಜೀವನೋಪಾಯಿಗೆ ಏನು ಬೇಕಾಗಿರ್ತದೆ? ಈಗ ನಿಮಗೆ ನೋಟಿಸ್ ಬಂದಿದೆಯಾ ಸರ್? ನಿಮ್ಗೆ ಏನಾದ್ರು ನೋಟಿಸ್ ಬಂದಿದೆಯಾ ಅಲ್ಲ ಬರುತ್ತೆ ಅಂತ ನಿಮ್ಗೇನು ಭಯ? ಬಂದಿಲ್ಲ, ಆದ್ರೂ ನಾನು ವಿಚಾರ ಭಯಪಡೋ ಅಂತ ಅವಶ್ಯಕತೆ ಇಲ್ಲ. ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ ಭಯಪಡಂತಲ್ರಿ ಸರ್, ನಾವು ಭಯಪಡಂತಂತಾಗಿಲ್ಲ. ನಾವು GST ತುಂಬಿ ವ್ಯಾಪಾರ ಮಾಡ್ತೀವಿ. ಅಲ್ಲಿಗೆ ಬರ್ತಾ ಇದ್ದೀನಿ, ಅಲ್ಲಿಗೆ ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೀನಿ ಸರ್. ನೀವು ಅದೇನು GST ಕಪ್ಪಿಟ್ಟು ತೊಗೊಂಬಂದಿರೋ 40 ಲಕ್ಷ ರೂಪಾಯಿಗೆ GST ಕಟ್ಟಿ ಅಂತ ಯಾರೂ ಹೇಳ್ತಾ ಇಲ್ಲ. 40 ಲಕ್ಷ ರೂಪಾಯಿ ಕ್ರಾಸ್ ಆಗಿರೋದ್ರಿಂದ ವೈ ಯು ಆರ್ ನಾಟ್ ಅಂಡರ್ GST ರಿಜಿಮ್ ಅಂತ ಕ್ವಶನ್ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಟಿಸ್ ಕೊಟ್ಟಿದ್ದು ಏನಕ್ಕೆ ಅಂತಂದರೆ, ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ, ಅದು ಬಿಸ್ನೆಸ್ ಟ್ರಾನ್ಸಾಕ್ಷನು ಪರ್ಸೆಂಟ್ ಟ್ರಾನ್ಸಾಕ್ಷನ್ ನಮಗೆ ಗೊತ್ತಿಲ್ಲ, ಬಟ್ ಐ ಆಮ್ ಅಸ್ಯೂಮಿಂಗ್ ಇಟ್ ಆಸ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಓಕೆನಾ? ನಾನು ಡಿಪಾರ್ಟ್ಮೆಂಟ್ ಆಗಿ ಮಾತಾಡ್ತಾ ಇದ್ದೀನಿ, ಡಿಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ ನೀವು. ಓಕೆನಾ? ನೀವು ಬಂದು ಕಂಡಕ್ಟ್ ಮಾಡ್ಬೇಕು ಅದನ್ನು. ಈ 40 ಲಕ್ಷ ರೂಪಾಯಿ ಎಲ್ಲನೂ ಬಿಸ್ನೆಸ್ ಇನ್ಕಮ್ ಅಲ್ಲ, ನಂದು ಪರ್ಸನಲ್ ಕೂಡ ಅದರಲ್ಲಿದೆ. ಆ 40 ಲಕ್ಷ ಒಂದು 20 ಲಕ್ಷ ಮಾತ್ರ ನಾನು ಬಿಸ್ನೆಸ್ ಮಾಡಿದ್ದೀನಿ. ಆ 20 ಲಕ್ಷ ರೂಪಾಯಿ ನೀವು ಏನೆಲ್ಲ GST ಕಟ್ಟಿದ್ದೀರೋ, ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಬೇರೆ ಯಾರಿಗೂ GST ಕಟ್ಬಿಟ್ಟು ಐಟಮ್ ತೊಗೊಂಬಂದಿರ್ತೀರಾ, ಅದನ್ನೆಲ್ಲ ನೀವು ಇನ್ಪುಟ್ ಆಗಿ ಕ್ಲೈಮ್ ಮಾಡ್ಬೋದು. ಕ್ಲೈಮ್ ಮಾಡಬೇಕಂದ್ರೆ ಯು ಶುಡ್ ಬಿ ಅಂಡರ್ GST ರಿಜಿಮ್ ಫಸ್ಟ್ ಆಫ್ ಆಲ್. ಇದ್ದರೆ ಮಾತ್ರ ನಿಮ್ಗೆ ಪರ್ಮಿಷನ್ ಕೊಡ್ತಾರೆ ನಿಮ್ಗೆ ಕ್ಲೈಮ್ ಮಾಡಲಿಕ್ಕೆ. ನೀವು GST ರಿಜಿಮಲ್ಲೂ ಇಲ್ಲ, GST ರಿಜಿಸ್ಟ್ರೇಷನು ಇಲ್ಲ, GST ರಿಟರ್ನ್ಸ್ ಫೈಲ್ ಮಾಡ್ತಾ ಇಲ್ಲ, 40 ಲ್ಯಾಕು ಕ್ರಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ಗೆ ಡೌಟ್ ಬಂದಿದೆ, ವೆದರ್ ಎವ್ರಿಥಿಂಗ್ ಇಸ್ ಆಲ್ ದ 40 ಲ್ಯಾಕ್ ರುಪೀಸ್ ಬಿಸ್ನೆಸ್ ಇನ್ಕಮ್ ಏನು ಗೊತ್ತಿಲ್ಲ. ಆನ್ಸರ್ ಮಾಡಿ ಅಂತ ಇದು ಮಾಡಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಒಟ್ಟಾರೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಏನು ನಡೀತಾ ಇದೆ ಅಂತಂದರೆ ಇದು ಕಾನೂನು ಬಾಹಿರ ಅಲ್ಲಲ್ಲ ಸರ್, ಕಾನೂನಿನ ಅಂಡರೇ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ. ಆದರೆ ಅದರಲ್ಲಿ ಏನಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿಲ್ಲ, ನಂಬರ್ 1. ಎರಡನೇದಾಗಿ ನಮ್ಮ ಅರಿವಿಲ್ಲ, ನಮ್ಗೆ ಗೊತ್ತಿಲ್ಲ. 40 ಲಕ್ಷ ಆಗೋಯ್ತು ಅಂತ ನಮಗೆ ಆಶ್ಚರ್ಯ ಆಗ್ಬಿಡ್ಬೇಕೇನೋ ಆ ರೀತಿನಲ್ಲಿ. ಬಟ್ ಒಂದು ಪ್ರತಿಭಟನೆ ಅಂತ ಆಗ್ತಾ ಇದೆ, ಅಥವಾ ನೀವು ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಕೊಡೋದನ್ನು ಕೊಡ್ತೀರಿ. ಆ ಬೇಡಿಕೆಯನ್ನು ಸರ್ಕಾರ ನಿಮ್ಗೇನಾದರೂ ಒಳ್ಳೇದು ಮಾಡಿದ್ರೆ ನಮಗೂ ಖುಷಿನೇ. ಯಾಕಂದರೆ ಸಣ್ಣ ವ್ಯಾಪಾರಿಗಳು ಪಾಪ ಅದರಲ್ಲಿ ದುಡಿಮೆ ಮಾಡಿ ಜೀವನ ನಡೆಸ್ತಾ ಇರೋರು, ನಿಮಗೂ ಒಳ್ಳೇದಾಗಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರಭಾಕರ್ ಸರ್, ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಸೊ ಟ್ಯಾಕ್ಸು ಇದನ್ನು ನಾವೇನು ಮಾಡ್ತೀವಿ, ಕಟ್ಟೋದನ್ನು ಮಾತ್ರ ನೋಡ್ತಿರ್ತೀವಿ. ಅದರಿಂದ ಪಡೆದುಕೊಳ್ಳಬಹುದಾಗಿರುವಂಥ ಹಲವು ಸೌಲಭ್ಯಗಳಿದೆ, ಅದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಅಲ್ಲಿ ಇರುವಂಥ ಟ್ಯಾಕ್ಸು ಅಥವಾ GST ಸ್ಪೆಷಲಿಸ್ಟ್ಗಳನ್ನು ಕೇಳಿದಾಗ ನಿಮ್ಗೆ ಆನ್ಸರ್ ಕೊಡ್ತಾರೆ. ಏನೇನು ಟ್ಯಾಕ್ಸ್ ಬೆನಿಫಿಟ್ಗಳನ್ನು ನಾವು ಪಡ್ಕೋಬೋದು ಅನ್ನೋದು ಕೂಡ ನಮ್ಮ ಕಾನೂನಲ್ಲಿದೆ, ಅದನ್ನು ಅರಿವು ಮಾಡ್ಕೊಳ್ಳೋಣ ಅಂತ.